ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು manjutechinkannada. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಸಿ ಬ್ಯಾಕಪ್ ಏನಾದರೂ ಬ್ಯಾಕಪ್ ಫೋಲ್ಡರ್ಸ್ ಏನಾದರೂ ಇದ್ದರೆ ಅದು ಅಕಸ್ಮಾತ್ ಡಿಲೀಟ್ ಮಾಡಿದರೆ ಡಿಲೀಟ್ ಆಗೋದೇ ಇಲ್ಲ. ಆ ಟೈಪ್ ಏನಾದರೂ ನಿಮ್ಮ ಕಂಪ್ಯೂಟರಲ್ಲಿ ಇದ್ದರೆ ಆ ಫೋಲ್ಡರ್ನ ಯಾವ ರೀತಿ ಡಿಲೀಟ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಕೊನೆವರೆಗೆ ನೋಡಿ. ಫಸ್ಟ್ ಅದಕ್ಕೂ ಮುಂಚೆ ಇಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ಕಂಪ್ಯೂಟರ್ ಸ್ಕ್ರೀನಿಗೆ ಹೋಗ್ತೀವಿ. ಈಗ ನೋಡಿ, ನಿಮಗೆ ಬ್ಯಾಕಪ್ ಫೈಲ್ ಡಿಲೀಟ್ ಮಾಡಿ ತೋರಿಸ್ತೀನಿ. ಡಿಲೀಟ್ ಆಗೋದೇ ಇಲ್ಲ. ಇದು ಕೆಲವೊಂದು ಕಂಪ್ಯೂಟರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಯಾವ ರೀತಿ ಡಿಲೀಟ್ ಮಾಡ್ಬೇಕಂತ ಹೇಳ್ತೀನಿ. ಸಿಂಪಲ್ ಟ್ರಿಕ್ಸ್ ಇದೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕೆಳಗಡೆ ಲಾಸ್ಟ್ಗೆ ಪ್ರಾಪರ್ಟೀಸ್ ಇದೆಯಲ್ಲ, ಅದರಲ್ಲಿ ಹೋದರೆ ಇದರಲ್ಲಿ ಸೆಕ್ಯೂರಿಟಿ ಅಂತ ಇರುತ್ತೆ. ಅದರಲ್ಲಿ ಹೋಗಿ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರ್ತವೆ. ಇದರಲ್ಲಿ ಲಾಸ್ಟ್ ಒನ್ ತಗೊಳ್ಳೋಣ, ಯಾಕಂದರೆ ಪರ್ಮಿಷನ್ಸ್ ನೀವು ಚೇಂಜ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ಹೋಗಿ ಅಡ್ವಾನ್ಸ್ಡ್ ಹೋಗಿ ನೆಕ್ಸ್ಟ್ ಚೇಂಜ್ ಪರ್ಮಿಷನ್ ಅಂತ ಕೆಳಗಡೆ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಪರ್ಮಿಷನ್ಸು ಫಸ್ಟ್ ಒಂದು ಕೊಟ್ಟಿರ್ತಾರೆ ಫಾರ್ಮ್ಯಾಟ್ ಮಾಡಬೇಕಾದ್ರೆ. ಈಗ ನಾನು ಲಾಸ್ಟ್ ಒನ್ ಕೊಟ್ಟು ಕೆಳಗಡೆ ಒಂದು ರೀಪ್ಲೇಸ್ ಟಿಕ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಅದು ಪರ್ಮಿಷನ್ಸು ಚೇಂಜ್ ಆಗುತ್ತೆ. ನೋಡಿ, ಅಪ್ಲೈ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಫಾರ್ಮ್ಯಾಟ್ ಮಾಡ್ತಾ ಇರ್ತಾರಲ್ಲ ಕಂಪ್ಯೂಟ್ರಲ್ಲಿ, ಅವರು ಬ್ಯಾಕಪ್ಪನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಆ ಪರ್ಮಿಷನ್ ತೆಗೆದು ಬೇರೆ ಪರ್ಮಿಷನ್ ಮಾಡಿದ್ದೀನಿ. ಈಗ ನೋಡಿ, ರಿಫ್ರೆಶ್ ಮಾಡಿ ಒಂದು ಸರಿ, ಆಮೇಲೆ ಇದನ್ನು ಡಿಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಇದು ಈಸಿಯಾಗಿ ಡಿಲೀಟ್ ಆಗುತ್ತೆ. ನೋಡಿ, ಡಿಲೀಟ್ ಆಯಿತು. ಇದು ರೀಸೈಕಲ್ ಬಿನ್ನಲ್ಲಿದ್ದರೆ ಅದರಲ್ಲಿ ಕೂಡ ಡಿಲೀಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.